ಕೆಲಸ ಮಾಡ್ಕೊಂಡು ಹಸುಗಳು ಸಾಕಬೇಕು ಅಂತ ಹೇಳಿ ಹಸುಗಳು ಸಾಕ್ತಾ ಇದ್ದೀವಿ. ಬಸ್ ಓಡ್ಸಕ್ಕೆ ಹೋಗ್ತೀವಿ. ಬಸ್ ಓಡಿಸ್ಕೊಂಡು ಮತ್ತೆ 1 ಅವರ್ ಫ್ರೀ ಮಾಡ್ಕೊಂಡು ಬಂದೆ. ಹಸುಗಳು ಹುಲ್ಲೆಲ್ಲ ಹಾಕಿ ಮತ್ತೆ ಸಂಜೆ ಟೈಮು 1 ಅವರ್ ಫ್ರೀ ಮಾಡ್ಕೊಂಡು ಬಂದೆ. ಹಾಲನ್ನ ಕರೆದಾಕ್ತಿದ್ದೆ. ಹಸುಗಳ ಜೊತೆನಲ್ಲಿ ಕೆಲಸನೂ ಮಾಡ್ಕೊಂಡು ಕೆಲಸದ ಜೊತೆಲಿ ಹಸುಗಳು ನೋಡ್ಕೊಂಡು ಹೋಗ್ತಾ ಇದೀವಿ. ಹಿಂದಿ ಆ ಥರ ಎಲ್ಲ ಏನಿಲ್ಲ. ನಾವು ಫೀಲ್ಡ್ ಕಾರ್ಗಿಲ್ 5000+ ಅಂತ ಇದೆ. 5000+ ಒಂದು ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ 5000+. ನಮ್ ಬೇರೆ ಹಿಂದಿ ಚಕ್ಕೆ ಬೂಸ, ಈ ರವೆ ಬೂಸ ಆ ಥರ ಎಲ್ಲ ಹಾಕೋ ಬದಲು ಈ ಕಾರ್ಗಿಲ್ ಫೀಲ್ಡಲ್ಲೇ ಆ ಹಾಲು ನಮ್ಗೆ ಇಲ್ಲಿ ಬರ್ತಾ ಇದೆ. ಮತ್ತೆ ಇದ್ರ ಜೊತೆನಲ್ಲಿ ಒಂದು 4-5 ಮೇಕೆ ಇರುತ್ತೆ. ಮತ್ತೆ ಮೊನ್ನೆ ಒಂದು 23,000 ರೂಪಾಯಿಗೆ ಒಂದು ಮೇಕೆ ಕೊಟ್ಟಿದ್ದೀವಿ. ಅದು ಕೊಟ್ಟಾದ್ಮೇಲೆ ಮತ್ತೆ ಅದೇ ಬಜೆಟ್ಗೆ ಮತ್ತೆ ಎಕ್ಸ್ಟ್ರಾ ಏನು ಬಂಡವಾಳ ಆಗ್ತದೆ ಅದೇ ಬಜೆಟಲ್ಲಿ 3 ತಂದಿರೋದು. ಮರಿಗಳು ತಂದಿದ್ದೀರ? ಮರಿಗಳನ್ನ ತಂದಿರೋದು. ಈ 3 ಮರಿಗಳು ತಂದು ಮತ್ತೆ ಇವು ದೊಡ್ಡವಾದ್ಮೇಲೆ ಮತ್ತೆ ಮಾರ್ಕೊಳ್ಳೋದು. ಈಗ ಏನಾದರೂ ಎಮರ್ಜೆನ್ಸಿ ದುಡ್ಡು ಬೇಕು, ಖರ್ಚಿಗೆ ದುಡ್ಡಿಲ್ಲ, ಏನೋ ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ 1-2 ಮೇಕೆ ಮಾಡ್ಕೊಂಡು ಅಲ್ಲಿಗೆ ಸರಿ ಹೋಗುತ್ತೆ. ಇದು ಹಸುಗಳಿಂದ ನಮಗೆ ಒಂದು ತಿಂಗಳಿಗೆ ಅವರೇಜ್ ಆಗಿ ಸರಾಸರಿ ಲೆಕ್ಕ ಹಾಕಿದ್ರೆ ಒಂದು 70,000 ರೂಪಾಯಿವರೆಗೂ ಬಿಲ್ ಆಗುತ್ತೆ ಒಂದು ತಿಂಗಳಿಗೆ. ಬಟ್ ಅದ್ರಲ್ಲಿ ಒಂದು 30,000 ರೂಪಾಯಿ ಫೀಡ್ ಅಂತ ತೆಗೆದ್ರು ಒಂದು 40,000 ರೂಪಾಯಿ ಅಂತ ಉಳಿಯುತ್ತೆ. ಅಂದ್ರೆ ಹೊರಗಡೆ ಕೆಲಸ ಮಾಡ್ಕೊಂಡು ನಾವೇನು ಇದನ್ನೇ ಸಂಜೆವರೆಗೂ ಇದ್ರಲ್ಲೇ ಏನು ಮಾಡ್ಕೊಂಡಿರಲ್ಲ ಅಂತೇಳಿ. ನಮ್ದು ಮೂಲೆಂದೊಡ್ಡಿ ಗ್ರಾಮ ರಾಗಿಹಳ್ಳಿ ಹತ್ರ ಬರುತ್ತೆ, ಆನೇಕಲ್ ತಾಲೂಕು. ನಾವು ಹೊರಗಡೆ ಕೆಲಸ ಮಾಡಿಕೊಂಡು ಹಸುಗಳು ಸಾಕಬೇಕು ಅಂತ ಹೇಳಿ ಹಸುಗಳು ಸಾಕ್ತಾ ಇದ್ದೀವಿ. ಎಷ್ಟು ಹಸುಗಳು ನಿಮ್ಮ ಹತ್ರ? ನಮ್ಮ ಹತ್ರ ಸದ್ಯಕ್ಕೆ 5 ದೊಡ್ಡ ಹಸುಗಳು, ಒಂದು ಕರು ಇದೆ. ಎಷ್ಟಾಗ್ತೀರಣ್ಣ ಹಾಲು? ಹಾಲು ಬಂದು ಒಂದು 70 ಲೀಟ್ರು ಗಿನ್ನ ಹೆಚ್ಚು, ಅಂದರೆ ಒಂದು 71-72 ಆ ಥರ ಆಗ್ತಾ ಇದೆ. ನಮ್ಮ ಮನೇಲಿ ಹೈಯೆಸ್ಟ್ ಹಾಲು ಕರೆಯೋ ಹಸು ಅಂತ ಹೇಳಿದರೆ ಈ ಹಸುನೇ. ಎಷ್ಟು ಕರೀತಾವ? ಇದು ಒಂದು ಟೈಮ್ಗೆ ಬೆಳಿಗ್ಗೆ 14-15 ಮತ್ತು ಸಂಜೆ ಒಂದು 10-11 ಲೀಟ್ರ್, ಒಟ್ಟು ಅವರೇಜ್ ಒಂದು 25-26 ಲೀಟ್ರ್ವರೆಗೂ ಕರೆಯುತ್ತೆ. ನೀವು ತಂದಿದ್ದ ಇಲ್ಲ ಮನೆ ಹುಟ್ಟಿದ್ದ? ಇಲ್ಲ, ಇದು ತಂದಿದ್ದೆ ಹಸು ಇದು. ಮತ್ತು ಇದು ಬಿಟ್ಟರೆ ನೆಕ್ಸ್ಟು ಇದಿದೆ. ಎಷ್ಟು ಕರೀತಾವ? ಇದು ಬೆಳಿಗ್ಗೆ ಟೈಮ್ ಒಂದು 12, ಸಂಜೆ 11-10ವರೆ ಈ ಹಸು ಬರುತ್ತೆ. ಮತ್ತು ಇಲ್ಲೊಂದಿದೆ, ಇದು ಒಂದು 11-12 ಹಾಲು ಬರುತ್ತೆ. ಮತ್ತು ಇದ್ರದ್ದೇ ಕರು ಇದು. ಯಾವ್ದು ಇದು ಅದೆಷ್ಟು ತಿಂಗಳಾಗುತ್ತೆ? ಇದು ಒಂದು 9 ತಿಂಗಳಾಗಿದೆ. ಇದು ಈ ಹಸುನು ತಂದಿದ್ದು ಇದೆ, ಗಿರ್ಲೈನ್ ಪ್ಯಾಚಸ್ ಇದೆ. ಇದು ಇದು ಒಂದು ಟೈಮ್ 12. ಅವರೇಜ್ ನನ್ನ ಹತ್ರ ಇರೋ ಹಸುಗಳೆಲ್ಲ 24-25 ಲೀಟ್ರು ಹಾಲುಗಳಿದೆ. ಇದು ಒಂದು ಮನೇಲಿ ಹುಟ್ಟಿದ್ದು. ಇದು ಬಡ್ಸೂಲಲ್ಲೇ ಒಂದು 8-9 ಲೀಟ್ರ್ ಹಾಲು ಇದು. ಅಂದರೆ ಇದು ನಾಟಿ ಕ್ರಾಸಲ್ಲಿ ಹುಟ್ಟಿದ್ದು ಇದು. ಅದಕ್ಕೆ HR ಚೆನ್ನಾಗಿ ಹಾಕ್ಸಿದಾಗ ಇದು 8-9 ಫ್ಯಾಟು. ಇದರಲ್ಲಿ ಇರೋ ಹಸುಗಳಲ್ಲೆಲ್ಲನೂ ಹಾಲು ಬಂದರೆ ಇದೊಂದು ಫ್ಯಾಟು ಬರುತ್ತೆ. ಹಂಗಾಗಿ ಫ್ಯಾಟ್ ಸಮಸ್ಯೆ ನಮಗೆ. ಬೆಳಗ್ಗೆ ಎಷ್ಟು ನಾವು ಬೆಳಿಗ್ಗೆ 4:15 ಬೆಳಿಗ್ಗೆ 4:15 ಎದ್ಬಿಟ್ಟು ಎಲ್ಲ ಸೆಗಣಿ ಎಲ್ಲ ತೆಗೆದು ಫಸ್ಟ್ ಮೈಯೆಲ್ಲ ತೊಳೆದ್ಬಿಡ್ತೀವಿ. ವಾಶ್ ಮಾಡಿಬಿಟ್ಟು ಮೈಯೆಲ್ಲ ತೊಳೆದು ನೀಟಾಗ ಆಮೇಲೆ ಮಿಷಿನೆಲ್ಲ ಹಾಲು ಕರ್ಕೊಂಡು. ಮಿಷಿನ್ ಹಾಲು ಕರೆಯೋದು? ಹೌದು, ಮಿಷಿನೆಲ್ಲ ಹಾಲು ಕರೆಯೋದು. ಇದೆ ಪೈಪ್ ಲೈನ್, ಇದು ಮಿಷಿನ್ ಅಲ್ಲಿದೆ. ಒಂದು ನಮಗೆ ಬೆಳಿಗ್ಗೆ ಟೈಮು 1 ಅವರ್ 1-1.25 ಗಂಟೆ ಟೈಮ್ ಇರುತ್ತೆ. ಅದಾದಮೇಲೆ ಮತ್ತೆ ನಮ್ಗೆ ಬೇರೆ ಕಡೆ ಬಸ್ ಓಡ್ಸಕ್ಕೆ ಹೋಗ್ತೀವಿ. ಬಸ್ ಓಡಿಸ್ಕೊಂಡು ಮತ್ತೆ 1 ಅವರ್ ಫ್ರೀ ಮಾಡ್ಕೊಂಡು ಬಂದೆ. ಹಸುಗಳು ಹುಲ್ಲೆಲ್ಲ ಹಾಕಿ ಮತ್ತೆ ಸಂಜೆ ಟೈಮು 1 ಅವರ್ ಫ್ರೀ ಮಾಡ್ಕೊಂಡು ಬಂದೆ. ಹಾಲನ್ನ ಕರೆದಾಕ್ತಿದ್ದೆ. ಹಸುಗಳ ಜೊತೆನಲ್ಲಿ ಕೆಲಸನೂ ಮಾಡಿಕೊಂಡು ಕೆಲಸದ ಜೊತೆಲಿ ಹಸುಗಳು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಮಿಷಿನಲ್ಲಿ ಕರೆಯೋದಕ್ಕೂ ಮತ್ತು ಕೈಯಲ್ಲಿ ಕರೆಯೋದಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆಯಾ? ತುಂಬ ಡಿಫ್ರೆನ್ಸ್ ಇದೆ. ನಾವು ಕೈಯಲ್ಲಿ ಕರೆಯೋದು, ನಮ್ಮ ಕೈ ಕರಿತಾ ಇರ್ಬೇಕಾದ್ರೆ ನಮ್ಮ ಕೈ ಸೋತೋದಾಗ, ಸಾಕು ಅನ್ಸಿದಾಗ ನಮ್ಗೆ ಕರೆಯೋ ರೀತಿ ಚೇಂಜ್ ಆಗ್ಬಿಡುತ್ತೆ. ಅಂದರೆ ಇಲ್ಲ ಪ್ರೆಷರ್ ಜಾಸ್ತಿ ಆಗ್ಬೋದು, ಪ್ರೆಷರ್ ಕಡಿಮೆ ಆಗ್ಬೋದು. ಮಿಷಿನಲ್ಲಿ ಏನಂತ ಹೇಳಿದರೆ ಮಿಷಿನಲ್ಲಿ ಅದು ಒಂದೇ ಥರ ಹಿಂಡ್ತಾ ಇರುತ್ತೆ. ಅದಕ್ಕೇನು ನಮ್ಗೆ ಸುಸ್ತಾದಾಗ ಪ್ರೆಷರ್ ಹಾಕೋದು ಆ ಥರ ಎಲ್ಲ ಏನಿರಲ್ಲ. ಅದು ಒಂದೇ ಅವರೇಜಲ್ಲಿ ಕರೆಯುತ್ತೆ. ಬಟ್ ಹಸುಗಳಿಗೂ
ರೂಢಿ ಮಾಡ್ಬಿಟ್ರೆ ಅದಕ್ಕೆ ಅಭ್ಯಾಸ ಮಾಡ್ತಿದ್ರೆ ಮಿಷಿನಲ್ಲಿ ಕರೆಯೋದು ಅವಕ್ಕೂ ಚೆನ್ನಾಗಿರುತ್ತೆ. ಅವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ ಅಂತಲ್ಲ, ಏನೂ ಇಲ್ಲ, ಚೆನ್ನಾಗಿರುತ್ತೆ. ಮತ್ತೆ ನೆಲ ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇಲ್ಲ ನೆಲ ಸ್ವಚ್ಛವಾಗಿಲ್ಲ ಅಂದ್ರೆ ಬಾವುಗಳಂತೂ ಪದೇ 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 ಬಾವುಗಳು ಆಗ್ತಾ ಇರುತ್ತೆ. ಮುಂಚೆ ನಮ್ಮ ಮನೇಲೂ ಬಾವುಗಳು ಆಗ್ತಾ ಇತ್ತು. ನಾವು ಆ ಕಾರಣದಿಂದ ಫ್ಯಾನ್ಗಳೆಲ್ಲ ಹಾಕ್ಸ್ಕೊಂಡ್ವಿ. ಫ್ಯಾನ್ ಆಗಿ ಮೈ ತೊಳೆದ್ಬಿಟ್ಟು ಈ ಗಂಡ ಏನಾಗುತ್ತೆ ಅಂದ್ರೆ ನಾವು ಫ್ಯಾನ್ ಹಾಕ್ಬಿಟ್ಟು ಒಂದು 10 ನಿಮಿಷ ಡ್ರೈ ಆಗಿಬಿಡುತ್ತೆ. ಏನಂದ್ರೆ ಫುಲ್ ಓಪನ್ ಇದೆ, ಗಾಳಿನೂ ಬರುತ್ತೆ. ಫುಲ್ ಓಪನ್ ಇದೆ, ಗಾಳಿನೂ ಬರುತ್ತೆ. ಮತ್ತೆ ಫ್ಯಾನ್ ಹಾಕಿರೋದ್ರಿಂದ ಬೇಗ ಡ್ರೈ ಆಗುತ್ತೆ. ನಮ್ಗೆ ಬಾವು ಸಮಸ್ಯೆ ಇಲ್ಲ. ಏನೋ ರೇರು, ತುಂಬ ರೇರು, ಸೆಮೆನ್ ಬಂದಾಗ ಅದು ಸೆರೆ ಬಿಡ್ದಿದ್ದಾಗ ಆ ಟೈಮಲ್ಲಿ ಏನಾದ್ರು ಬಾವು ಆದರೆ ಹಾಕ್ಬೋದು. ಇಲ್ಲ ಅಂದರೆ ಬಾವು ನೋಡಿ ತುಂಬ ದಿನ ಆಗಿದೆ. ನೀವು ಶೆಡ್ ಹಾಕ್ಸಿದ್ರಲ್ಲ, ಎಷ್ಟು ಖರ್ಚಾಯ್ತು ನಿಮಗೆ? ಹೆಂಗೆ ಹಾಕ್ಸಿದ್ರು? ಈ ಶೆಡ್ಗೆ ಒಂದು 5.5 ಲಕ್ಷ ರೂಪಾಯಿನ ಖರ್ಚಾಯಿತು. ಇದರಲ್ಲಿ ಡೈರಿ ಕಡೆಯಿಂದ 50,000 ರೂಪಾಯಿ ಸಬ್ಸಿಡಿ ಬಂತು. ಓಕೆ, ಅದೇ ನಾವು ರಿಟರ್ನ್ ಪೇ ಮಾಡೋದಿಲ್ಲ. ಟೋಟಲ್ ಖರ್ಚು 5.5 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಎಲ್ಲ ತಂದಿರೋದೇ ಹಸುಗಳಲ್ಲ ಎಲ್ಲ? ಇದೆಲ್ಲ ತಂದಿರೋದೆ. ಇದು ಒಂದೇ ಮನೆ ಹಸು ಅಂದ್ರೆ ಇದು ಅಂದ್ರೆ ಇದು ಹಳೆ ಹಸು ಅಂತ ಯಾವುದೂ ಇಲ್ಲ. ಹಳೆ ಹಸು ಎಲ್ಲ ಸ್ವಲ್ಪ ಕ್ರಾಸ್ ಬ್ರೀಡ್ ಅಲ್ಲಿ ಇತ್ತು. ಅದನ್ನೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಬ್ರೀಡ್ ಮೇಲೆ ಕೆಲಸ ಮಾಡೋಣ ಅಂತ ಹೇಳ್ಕೊಂಡು ಸ್ವಲ್ಪ ಬ್ರೀಡ್ ಹಸುವನ್ನ ತಗೊಂಡಿದ್ದೀವಿ. ಅಣ್ಣ, ಇದು ಫೀಡ್ ಏನು ಯೂಸ್ ಮಾಡ್ತೀರಾ ನೀವು? ಬೂಸ ಹಿಂಡಿ ಏನು ಹಾಕ್ತೀರಾ? ಬೂಸ ಹಿಂಡಿ ಆ ಥರ ಎಲ್ಲ ಏನಿಲ್ಲ. ನಾವು ಫೀಲ್ಡ್ ಕಾರ್ಗಿಲ್ 5000+ ಅಂತ ಇದೆ. 5000+ ಒಂದು ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ 5000+. ನಮ್ಗೆ ಬೇರೆ ಹಿಂಡಿ, ಚಕ್ಕೆ ಬೂಸ, ಈ ರವೆ ಬೂಸ ಆ ಥರ ಎಲ್ಲ ಹಾಕೋ ಬದಲು ಈ ಕಾರ್ಗಿಲ್ ಫೀಲ್ಡಲ್ಲೇ ಆ ಹಾಲು ನಮ್ಗೆ ಇಲ್ಲಿ ಬರ್ತಾ ಇದೆ. ಕಾಸ್ಟ್ ವೈಸಲ್ಲಿ ಚಕ್ಕೆ ಬೂಸ ಹಿಂಡಿ ಇದೆಲ್ಲ ಯೂಸ್ ಮಾಡಿದ್ರೆ ಕಾಸ್ಟ್ ವೈಸ್ ನಮ್ಗೆ ಜಾಸ್ತಿ ಬರುತ್ತೆ. ಕಾರ್ಗಿಲ್ ಫೀಡಲ್ಲಿ ಫೀಡ್ ತೋರಿಸ್ತೀರಾ? ಅದು ಫೀಡ್ ತೋರಿಸ್ತೀನಿ. ಈ ಥರ ಇರುತ್ತೆ. ಎಷ್ಟು ಕೊಡ್ತೀರಾ ನೀವು? ಒಂದು ಹಸುಗೆ ಇವಾಗ 25 ಲೀಟ್ರ್ ಹಾಲು ಬರ್ತಾ ಇದೆ ಅಂತ ಹೇಳಿದರೆ ಬೆಳಿಗ್ಗೆ ಒಂದು 4 kg, ಬೆಳಿಗ್ಗೆ ಸಂಜೆ ಒಂದು 3 kg, 7 kg ಕೊಡ್ತೀವಿ. ಮತ್ತು ಇದ್ರ ಜೊತೆಯಲ್ಲಿ ಒಂದು 4-5 ಮೇಕೆ ಇರುತ್ತೆ. ಮತ್ತು ಮೊನ್ನೆ ಒಂದು 23,000 ರೂಪಾಯಿಗೆ ಒಂದು ಮೇಕೆ ಕೊಟ್ಟಿದ್ದೀವಿ. ಅದು ಕೊಟ್ಟಾದ್ಮೇಲೆ ಮತ್ತೆ ಅದೇ ಬಜೆಟ್ಗೆ ಮತ್ತೆ ಎಕ್ಸ್ಟ್ರಾ ಏನು ಬಂಡವಾಳ ಆಗ್ತದೆ ಅದೇ ಬಜೆಟಲ್ಲಿ 3 ತಂದಿರೋದು. ಮರಿಗಳು ತಂದಿದ್ದೀರಾ? ಮರಿಗಳು ತಂದಿರೋದು. ಈ 3 ಮರಿಗಳು ತಂದು ಮತ್ತೆ ಇವು ದೊಡ್ಡವಾದ್ಮೇಲೆ ಮತ್ತೆ ಮಾರ್ಕೊಳ್ಳೋದು. ಈಗ ಏನಾದರೂ ಎಮರ್ಜೆನ್ಸಿ ದುಡ್ಡು ಬೇಕು, ಖರ್ಚಿಗೆ ದುಡ್ಡಿಲ್ಲ, ಏನೋ ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ 1-2 ಮೇಕೆ ಮಾಡ್ಕೊಂಡು ಅಲ್ಲಿಗೆ ಸರಿ ಹೋಗುತ್ತೆ. ಇದು ಹಸುಗಳಿಂದ ನಮಗೆ ಒಂದು ತಿಂಗಳಿಗೆ ಅವರೇಜ್ ಆಗಿ ಸರಾಸರಿ ಲೆಕ್ಕ ಹಾಕಿದ್ರೆ ಒಂದು 70,000 ರೂಪಾಯಿವರೆಗೂ ಬಿಲ್ ಆಗುತ್ತೆ ಒಂದು ತಿಂಗಳಿಗೆ. ಬಟ್ ಅದ್ರಲ್ಲಿ ಒಂದು 30,000 ರೂಪಾಯಿ ಫೀಡ್ ಅಂತ ತೆಗೆದ್ರೆ ಒಂದು 40,000 ರೂಪಾಯಿ ಅಂತ ಉಳಿಯುತ್ತೆ. ಅಂದ್ರೆ ಹೊರಗಡೆ ಕೆಲಸ ಮಾಡ್ಕೊಂಡು ನಾವೇನು ಇದನ್ನೇ ಸಂಜೆವರೆಗೂ ಇದ್ರಲ್ಲೇ ಏನು ಮಾಡ್ಕೊಂಡಿರಲ್ಲ. ಓವರ್ ಆಲ್ ಟೈಮ್ ಲೆಕ್ಕಕ್ಕೆ ಒಂದು 3 hours ಕೆಲಸ ಮಾಡ್ಬೋದು ಹಸುಗಳ ಹತ್ರ. ಮೇವು ಹೆಂಗೆ? ಮೇವು ನಮ್ಮ ಹತ್ರ ಇದು ಮುಸ್ಕುನ್ ಜೋಳ ಇದೆ, ಹಲ್ ಜೋಳ ಅಂತ ಕರೀತಾರೆ. ಮುಸ್ಕುನ್ ಜೋಳ ನೀವು ಬೆಳ್ಕೊತೀರಾ ಹೆಂಗೆ? ಇಲ್ಲ, ನಾವೇ ಬೆಳ್ಕೊತೀವಿ. ಯಾವ್ದು ಏನು ತರಲ್ಲ ಮೇವನ್ನ, ಎಲ್ಲ ನಾವೇ ಬೆಳ್ಕೊತೀವಿ. ಮತ್ತೆ ನೇಪಿಯರು, ಸೂಪರ್ ನೇಪಿಯರು, ಅದ್ರ ಜೊತೆಗೆ ರಾಗಿ ಹುಲ್ಲು, ಈ ರಾಗಿ ಹುಲ್ಲನ್ನ ಈ 3 ಮಿಕ್ಸ್ ಮಾಡಿ ಚಾಪ್ ಕಟ್ರಿಗೆ ಕೊಟ್ಬಿಡ್ತೀವಿ. ಅಂದ್ರೆ ಒಂದಾದ್ಮೇಲೆ 1 by 1. ಈಗ ನೇಪಿಯರ್ ಕೊಟ್ಟಿದ್ದೀವಿ ಅಂದ್ರೆ ಮಧ್ಯದಲ್ಲಿ ರಾಗಿ ಹುಲ್ಲು, ಜೋಳ ಹಿಂಗೆ ಅದು ಮಿಕ್ಸ್ ಮಾಡಿ ಕೊಡ್ತೀವಿ. ಎಲ್ಲ ಹಾಕೊಂಡು ಒಂದು ಅವರೇಜಲ್ಲಿ ಒಂದು 30-35-40 kg ವರೆಗೂ ನಾವು ಮೇವು ಕೊಡ್ತೀವಿ. ಇದು ಹಂಗೆ ಹಾಕ್ಬೋದಲ್ಲ? ಚಾಪ್ ಮಾಡಿ ಹಾಕೋದು ಯಾಕೆ ಅಂತ ಹೇಳಿದ್ರೆ ಹಂಗೆ ಹಾಕ್ತಾರೆ, ಕಡ್ಡಿ ಬಿಟ್ಬಿಡುತ್ತೆ. ಹುಲ್ ವೇಸ್ಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ ಹುಲ್ಲು. ಹಂಗಾಗಿ ಚಾಪ್ ಮಾಡಿ ಹಾಕಿದ್ರೆ ತುಂಬ ಅನುಕೂಲ ನಮಗೆ. ಹುಲ್ಲು ಉಳಿಸ್ಬೋದು, ಹುಲ್ಲು ಉಳಿಯುತ್ತೆ ನಮಗೆ. ಮತ್ತೆ ಅಲ್ಲಿಂದ ತಗೊಬಂದೆ ಆಚೆ ತಿಪ್ಪೆ ಅಲ್ಲಿ ಇಲ್ಲಿ ಹಾಕಬೇಕು ಅನ್ನೋದು ಏನಿಲ್ಲ. ಮತ್ತೆ ಏನಾದರೂ ಉಳಿದಿದ್ದು ಒಂದು ಮರ 1-2 kg ಅಷ್ಟು ಬಿಡುತ್ತೆ. 1-2 kg ಅಷ್ಟು ಬಿಟ್ಟಿದ್ನ ನಾವು ಅದನ್ನ ಸೆಗಣಿ, ಈಗ ಸೆಗಣಿ ಹಾಕ್ದಾಗ ಬುಟ್ಟಿ ಮಂಕ್ರಿನಲ್ಲೇ ಹಾಕಿದಾಗ ಸೆಗಣಿ ಕೆಳಗಡೆ ಕಚ್ಕೊಂಡ್ಬಿಡುತ್ತೆ, ಎತ್ತಾಕಕ್ಕಾಗಲ್ಲ. ಅದನ್ನ ನಾವು ಈ ಉಳಿದಿದ್ದು ಮೇವನ್ನ ಸೆಗಣಿ ಕೆಳಗಡೆ ಹಾಕೊಂಡ್ರೆ ಅಲ್ಲಿ ನಾವು ಬುಟ್ಟಿಯಿಂದ ಆಚೆ ಹಾಕೋಕ್ಕೂ ಅನುಕೂಲ ಆಗುತ್ತೆ. ಮತ್ತು ಗೊಬ್ಬರನೂ ಚೆನ್ನಾಗಿ ಬರುತ್ತೆ.
ಆ ಗೊಬ್ಬರ ಎಲ್ಲ ನಮ್ಮ ಸ್ವಂತಕ್ಕೆ ಯೂಸ್ ಮಾಡ್ಕೊತೀವಿ ನಾವು. ಎಕ್ಸಸ್ ನಾವು ಮಾರ್ಕೊತೀವಿ, ಇನ್ನು ಮಿಕ್ಕಿದೆಲ್ಲ ನಾವು ಸ್ವಂತಕ್ಕೆ ಯೂಸ್ ನೀವು ಅಣ್ಣ ತಮ್ಮ ಇಬ್ಬರು ಹಸು ನೋಡ್ಕೊಳೋದಲ್ವಾ? ನೀವು ಇಲ್ದಿದ್ದವ್ರು ಯಾರು ನೋಡ್ಕೊಂತಾರೆ? ನನ್ನ ತಮ್ಮ ನೋಡ್ಕೊತಾನೆ. ನನ್ನ ತಮ್ಮ, ನಮ್ಮ ತಾಯಿ ಇದ್ದಾರೆ, ಯಾರಾದರೂ ಒಬ್ರು ಇದ್ದೇ ಇರ್ತೀವಿ. ನಿಮ್ಮ ತಮ್ಮನ ಕೆಲ್ಸಕ್ಕೆ ಹೋಗ್ತಾರಲ್ಲ? ಇಬ್ರು ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತೀವಿ. ಇಬ್ರು ಒಂದೇ ಕಡೆ ಆಶ್ರಮದಲ್ಲಿ ಬಸ್ ಓಡಿಸ್ಕೊಂಡು ಇಬ್ರು ಒಂದೇ ಕಡೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರ್ ಹಾಲು ಎಲ್ಲ ಹಾಕ್ತಾ ಇದ್ರೆ ನೀವು? ನಮ್ದು ರಾಗಿಹಳ್ಳಿ ಡೈರಿ ಇದೆ, KMF KMF ಡೈರಿ, ರಾಗಿಹಳ್ಳಿಲಿ ಹಾಕ್ತೀವಿ. ಏನೇನೆಲ್ಲ ಬೆನಿಫಿಟ್ಸ್ ಇದೆ ಸರ್? ಫೀಡ್ ತರಿಸ್ಕೊಡ್ತಾರೆ, ಮತ್ತೆ ಈ ಮಿಲ್ಕಿಂಗ್ ಮಿಷಿನ್ನು ಮತ್ತೆ ಸಬ್ಸಿಡಿ ಆ ಥರ ಏನಾದರೂ ಬೇಕು ಅಂತ ಹೇಳಿದ್ರೆ ಅದೆಲ್ಲ ಇದು ಮಾಡ್ಕೊಡ್ತಾರೆ. ಡೈರಿ ಕಡೆಯಿಂದ ಏನು ಅನಾನುಕೂಲ ಅಂತ ಏನಿಲ್ಲ, ಚೆನ್ನಾಗಿದೆ. ದಿನ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀರಲ್ಲ ಅಣ್ಣ, ಏನು ನಿಮ್ಗೆ ಬೇಜಾರಾಗಲ್ವಾ? ಸಾಕು ಅಂತ ಅನ್ಸಲ್ವಾ? ಇಲ್ಲ, ನಮ್ಗೆ ಹಸ್ಗಳ ಜೊತೆ ಒಡನಾಟ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಬೇಜಾರು ಅನ್ಸಲ್ಲ, ಸಾಕು ಅನ್ಸಲ್ಲ. ಹಸ್ಗಳ ಹತ್ರ ಇದ್ದಷ್ಟು ಖುಷಿ ನಮಗೆ. ಯಾಕಂದ್ರೆ ಅದು ಕೆಲಸ ಮಾಡಿಬಿಟ್ಟು ನಮ್ಮ ಬೆಳಿಗ್ಗೆ ಎದ್ದು 6 ಗಂಟೆಗೆ ಎದ್ದು ಸೋಂಬೇರಿ ಥರ ಎದ್ದು ಹೋಗೋದು, 4 ಗಂಟೆಗೆ ಎದ್ದು ನಮ್ಮ ಹಸುಗಳ ಕೆಲಸ ಮುಗಿಸ್ಬಿಟ್ಟು ಹೋದ್ರೆ ನಮ್ಮ ಮೈಂಡು ಫ್ರೆಶ್ ಇರುತ್ತೆ, ಕೆಲಸನೂ ಚೆನ್ನಾಗಿ ಆಗ್ತಾ ಇರುತ್ತೆ, ಹಸುಗಳು ಚೆನ್ನಾಗಿರುತ್ತೆ. ಮೇವು ಎಷ್ಟು ಜಾಗದಲ್ಲಿ ಬೆಳ್ಕೊಂತೀರ ನೀವು? ಮೇವು ಒಂದೂವರೆ ಎಕರೆ ಬೆಳ್ಕೊತೀವಿ. ಅಂದರೆ ಎಕ್ಸಸ್ ಇದೆ ಮೇವು, ಬಟ್ ಹಸುಗಳೇ ತಿನ್ಲಿ ಅಂದ್ಬಿಟ್ಟು ಹಾಕ್ತಾ ಇದೀವಿ, ಎಷ್ಟು ತಿನ್ನುತ್ತೋ ತಿನ್ಲಿ ಅಂತ ಹೇಳಿ. ಈಗ ನಮ್ಮ ಇರೋ ಮೇವಿನಲ್ಲಿ ಒಂದು 10 ಹಸು ತೊಗೊಬೋದು. ಬಟ್ ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಶಾರ್ಟೇಜ್ ಆಗ್ಬಾರ್ದು. ಯಾಕಂದರೆ 6 ಹಸು ಕೊಡೋದನ್ನ 10 ಹಸು ಕೊಟ್ಟಾಗ ಅವಕ್ಕೂ ಸ್ವಲ್ಪ ಶಾರ್ಟೇಜ್ ಅನಿಸ್ಬೋದು. ಹಂಗಾಗಿ ನೋಡ್ಕೊಂಡು ಮಳೆಗಾಲಕ್ಕೆ ಸ್ವಲ್ಪ ಇನ್ನೊಂದು 4 ಹಸು ತೊಗೊಳ್ಳೋಣ ಅಂತ ಇದ್ದೀವಿ. ಅಣ್ಣ, ಇವಾಗಿನ ಕಾಲದ ಯೂಸ್ ಏನು ಹೇಳ್ತೀರಿ ನೀವು? ಇದು ಮಾಡ್ಬೋದಾ? ಹೆಂಗೆ ಏನು ಹಸು ಕಟ್ಬೋದು? ಬೇರೆ ಕಡೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಕಾಲ ಕಳೆಯೋ ಬದಲು 15,000 ರೂಪಾಯಿಗೆ 10,000 ರೂಪಾಯಿ 12,000 ರೂಪಾಯಿಗೆಲ್ಲ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಬದಲು ಗಾರ್ಮೆಂಟ್ಸು ಆ ಥರ ಎಲ್ಲ ಅವ್ರ ಸ್ವಂತ ಜಾಗ ಅಂತ ಏನಾದ್ರು ಇತ್ತಂದ್ರೆ ಎಲ್ಲರೂ ಆ ಹಸು ಈ ಥರ ಮಾಡ್ಬೋದು. ಹೈನುಗಾರಿಕೆಯನ್ನು ಮೋಸ ಮಾಡಲ್ಲ, ಯಾಕಂದ್ರೆ 50% ಅಂತ ಉಳಿಯುತ್ತೆ. ಈಗ 5 ಹಸು ಸಾಕೋದೇನು ಅಷ್ಟು ದೊಡ್ಡ ಕಷ್ಟ ಏನಲ್ಲ, 5 ಹಸು ಆರಾಮಾಗಿ ಸಾಕ್ಬೋದು. ಓವರ್ ಆಲ್ ಅದು 5 ಹಸು ಅಂತ ಇಟ್ಕೊಂಡಾಗ ಅದ್ರ ಜೊತೆಗೆ ಇನ್ನೊಂದು 3 ಆ್ಯಡ್ ಮಾಡ್ಕೊಂಡ್ರೆ 5 ಹಸುನಲ್ಲಿ ಅವ್ರದ್ದು ತಿಂಗಳ ಸಂಬಳ 20,000 ರೂಪಾಯಿ. ಹೊರಗಡೆ ಹೋಗಿ ಎಲ್ಲೋ ಹೋಗಿ ತಂದೆ ತಾಯಿ ಬಿಟ್ಟು ಎಲ್ಲೋ ಹೋಗಿ ಹೊರಗಡೆ ದುಡಿಯೋ ಬದಲು ಅದೇ ಇಲ್ಲಿ 5 ಹಸುನಲ್ಲಿ 20,000 ರೂಪಾಯಿ ಅಂತ ಇಲ್ಲಿ ನನಗೆ ಬರ್ತಾ ಇರೋದು 70,000 ರೂಪಾಯಿ. ವರ್ಷ ಪೂರ್ತಿ ಲೆಕ್ಕ ಹಾಕೊಂಡಾಗ 30,000 ರೂಪಾಯಿಗಂತೂ ಮೋಸ ಇರಲ್ಲ ನನಗೆ. 30,000 ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ. ಅದು ಈಗ ಅದರಲ್ಲಿ ಇನ್ನೊಂದು 3 ಆ್ಯಡ್ ಮಾಡ್ಕೊಂಡ್ರೆ ಅದು 30-50 ಆಗುತ್ತೆ. ಹಂಗಾಗಿ ನಮ್ಗೆ 2 ಕಡೆ ಮಾಡ್ಕೊಬೋದು. ಅನುಕೂಲ ಇರೋರು, ಮನೆ ಹತ್ರನೇ ಕೆಲಸ ಇರೋರು 2 ಕಡೆ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಇದನ್ನೇ ಫುಲ್ ಜಾಬ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಥರನೇ ಮಾಡ್ಬೋದು ಇದನ್ನು. ಯಾಕಂದರೆ ಒಂದು 10 ಹಸು ಒಬ್ಬರು ನೋಡ್ಕೊಬೋದು, ತುಂಬ ಜನ ಏನು ಬೇಕಾಗಿಲ್ಲ. ಮಿಷಿನರಿ ಇಟ್ಕೊಂಡು ನೀರು ಕರೆಕ್ಟಾಗಿದ್ದು ಚಾಪ್ ಕಟ್ರು ಇದೆಲ್ಲ ಇಟ್ಕೊಂಡ್ರೆ 10 ಹಸು ಒಬ್ರು ಮೇಂಟೈನ್ ಮಾಡ್ಬೋದು. 10 ಹಸುಗೆ ಸರಾಸರಿ ಒಂದು 50,000 ರೂಪಾಯಿ ಅಂತೂ ಉಳಿಯುತ್ತೆ ಓವರಾಲ್ ಇಡೀ ವರ್ಷ. ಅಂದರೆ ಅದು ಯಾವ ಥರ ಇರಬೇಕು ಅಂದರೆ 2 ತಿಂಗ್ಳಿಗೆ ಒಂದೊಂದು ಕರು ಹಾಕೋ ರೀತಿ ಇಟ್ಕೊಬೇಕು ನಾವು. 2 ತಿಂಗ್ಳಿಗೆ ಒಂದೊಂದು ಕರು ಹಾಕುತ್ತೆ ಅಂತ ಹೇಳಿದರೆ ನಮ್ಗೆ 6 ಹಸು 2 ತಿಂಗ್ಳಿಗೆ ಬಂದ್ರು ಇನ್ನೊಂದು 6 ಹಸು ಇಲ್ಲ ಪೀಕ್ ಲೆವೆಲಲ್ಲಿ ಇರುತ್ತೆ, ಇಲ್ಲ ಅಂದರೆ ಟ್ರೈ ಲೆವೆಲಲ್ಲಿ ಇರುತ್ತೆ. ಹಾಗಾಗಿ 50,000 ರೂಪಾಯಿ ಅಂತೂ ಉಳಿಸ್ಬೋದು. ಸೆಮೆನ್ಸ್ ಎಲ್ಲ ಹೆಂಗೆ ಇಂಪಾರ್ಟೆಂಟ್ ಸೆಮೆನ್ನು ನಮ್ಗೆ ಅವೈಲಬಿಲಿಟಿ ಸ್ವಲ್ಪ ಕಡಿಮೆ. ನೀವು ಯೂಸ್ ಮಾಡಿದ್ದೀರಾ? ಇಲ್ಲ, ಯೂಸ್ ಮಾಡಿಲ್ಲ. ನಾವು ನಮ್ಮ ಡೈರಿ ಸೆಕ್ರೆಟ್ರಿನೇ ಸೆಮೆನ್ ಇನ್ಸಮಿನೇಷನ್ ಮಾಡ್ತಾರೆ, ನಾವು ಅವ್ರ ಕಡೆಯಿಂದನೇ ಮಾಡಿಸ್ತೀವಿ. ಅಂದರೆ ಅದ್ರ ಬಗ್ಗೆ ಇನ್ನೂ ವರ್ಕ್ ಮಾಡಲಿಲ್ಲ, ನೋಡಬೇಕು ಇಂಪಾರ್ಟೆಂಟ್ ಸೆಮೆನ್ ಯಾವ ಥರ ಕೆಲಸ ಮಾಡುತ್ತೆ ಏನು ಅನ್ನೋದ್ರ ಬಗ್ಗೆ ನೋಡಬೇಕು.